ಅದನ್ನ ಈ ಸಿದ್ದರಾಮಯ್ಯನವರು ಏನ್ರಿ ಹೇಳಿದ್ದಾರೆ ಅಂತ. ಸಿದ್ದರಾಮಯ್ಯನವರು ನೀ ಯಾರು ಜಡ್ಜ್ಮೆಂಟ್ ಕೊಡಕ್ಕೆ? ಜಡ್ಜ್ಮೆಂಟ್ ಕೊಡಕ್ ನೀವ್ಯಾರು? ಇವರು ಔಟ್ ಗೋಯಿಂಗ್ ಸಿಎಂ DK ಹೇಳಿದ್ದಾರೆ, ಈಗ ವಾದ್ದು ಕಿತ್ಕೊಂತೀರಿ ಅಂತ. ಹಿಂಗೆ ವಾದ್ದು ಕಿತ್ಕೊಂತೀರಿ ಅಂತ ಹೇಳಿದ್ದಾರೆ. ಯಾವಾಗ ವಾದ್ದು ಕಿತ್ಕೊಂತಾರೋ ಗೊತ್ತಿಲ್ಲ. ನೀನು ಔಟ್ ಗೋಯಿಂಗ್, ಮತ್ತೆ ನೀನ್ ಜೂರಿಸ್ಟ್ರಕ್ಷನ್, ನೀನೇನು ಜಡ್ಜ? ನೀನು ತನಿಖೆ ಆಗ್ಬೇಕು, ತನಿಖಾ ವರದಿ ಬರಬೇಕು, ಫೋರೆನ್ಸಿಕ್ ರಿಪೋರ್ಟ್ ಬರಬೇಕು, ಯಾರು ಬೈದಿದ್ದಾರೆ, ಏನ್ ಬೈದಿದ್ದಾರೆ ಅದು ತನಿಖೆ ಆಗ್ಬೇಕು. ಆಮೇಲೆ ಅದು ಕೋರ್ಟ್ ಬರಬೇಕು, ಜಡ್ಜ್ ಅದಕ್ಕೆ ತೀರ್ಮಾನ ಕೊಡ್ಬೇಕು. ಅದು ಈ ನೆಲದ ಕಾನೂನು, ಅದು ಈ ನೆಲದ ಕಾನೂನು. ಅದನ್ನ ಕಾನೂನನ್ನ ನೀವು ಕೈ ತಗೊಂಡು ಏನ್ರಿ ಕ್ರಷರ್, ರಿಮೋಟ್ ಪ್ಲೇಸ್ ಅಲ್ಲಿರೋ ಕ್ರಷರ್ 100 ಅಡಿ ಡೆಪ್ತ್, ಅಲ್ಲಿ ಕರ್ಕೊಂಡೋಗಿ ಅರ್ಧ ಗಂಟೆ ನಿಲ್ಸ್ತಿರಲ್ಲ, ಏನ್ ಅನ್ಸ್ಬೇಕು? ಎನ್ಕೌಂಟರ್ಗಳು ಮಾಡ್ತಾರಲ್ಲ ಈ ಪೊಲೀಸರು, ಅವಾಗ ಹಂಗ್ ಮಾಡ್ತಾರೆ ಇವರು. ಅಲ್ಲಿ ಫೋನ್ ಬರ್ತದೆ ಅವ್ರಿಗೆ, ಅವ್ನು ಫೋನ್ ಮಾಡಿದವನು ಯಾವನವನು, ಯಾವ ದಲಿತರ ನನ್ನ ಮಗ ಅವನು ಫೋನ್ ಮಾಡಿದವನು, ಫೋನ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅವ್ರಿಗೆ. ಇನ್ಸ್ಟ್ರಕ್ಷನ್ ಅಲ್ಲಿಂದ ಫಾರೆಸ್ಟ್ ಶಿಫ್ಟ್ ಮಾಡಿ, ಅಲ್ಲಿಂದ ಫಾರೆಸ್ಟ್ ತಗೊಂಡು ಹೋಗ್ತಾರೆ. ಅಲ್ಲೊಂದು ಅರ್ಧ ಗಂಟೆ ತಿರುಗಿ ಫೋನು. ಅವ್ರಿಗೆ ಪೊಲೀಸರು ಹೊಡೆದು ರಕ್ತ ಬರ್ತಾ ಇದೆ, ಟ್ರೀಟ್ಮೆಂಟ್ ಕೊಡ್ಸಿಲ್ಲ. ಸರ್ಕಾರದ ಕಾನೂನು ಏನ್ ಹೇಳ್ತದೆ? ಕಾನೂನು ಪ್ರಕಾರ ಡೆಸಿಗ್ನೇಟೆಡ್ ಅವನು MBBS ಆಗಿರ್ಬೇಕು, ಅವರು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಕಾನೂನು ಇರೋದು. ನೀವ್ ಯಾರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀರಿ? ದಾರಿ ಹೋಗೋನ್ ಕರ್ಕೊಂಬಂದ್ಬಿಟ್ಟು ಬ್ಯಾಂಡೇಜ್ ಸುತ್ತಿಸ್ತಾರಲ್ಲ, ನಾಚಿಕೆ ಆಗಲ್ಲ ಅಂದ್ರೆ ನಿಮ್ ಕಾಂಗ್ರೆಸ್ ಅವ್ರಿಗೆ? ಈ ರೀತಿ ಗೂಂಡಾ ರಾಜ್ಯ ಮಾಡಿರುವಂತಹ ಕಾಂಗ್ರೆಸ್ ಅವರು. ಹಿಂದೆ ಬಿಹಾರಲ್ಲಿ ಲಲ್ಲು ಪ್ರಸಾದ್ ಅಂತ ಇದ್ದ ಒಬ್ಬ ಮನೆಯಾಳ, ಆ ಮನೆಯಾಳ ಗೂಂಡಾ ರಾಜ್ಯ ಮಾಡಿದ್ದ. ಈಗ ಅವ್ರ ಸಂತತಿ ಇವರು ಕರ್ನಾಟಕನು ಗೂಂಡಾ ರಾಜ್ಯ ಮಾಡ್ತಾ ಇದ್ದಾರೆ. ಕರ್ನಾಟಕನು ಕೂಡ ಗೂಂಡಾ ರಾಜ್ಯ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಈ ಗೂಂಡಾ ರಾಜ್ಯ ಬಹಳ ದಿನ ನಡೆಯಲ್ಲ. ಕರ್ನಾಟಕದಲ್ಲಿ ಕಳೆದ 30 ವರ್ಷದಿಂದ ಯಾವುದೇ ಸರ್ಕಾರ ರಿಪೀಟ್ ಆಗಿಲ್ಲ. ನೀವು ಮನೆಗೆ ಹೋಗೋದು ಗ್ಯಾರಂಟಿ, ಗ್ಯಾರಂಟಿ. ನೀವು ಮನೆಗೆ ಹೋಗೋದು ಗ್ಯಾರಂಟಿ. ಅವಾಗ ಎಲ್ಲೋತೀರಪ್ಪ? ಔತ್ಕೊಳಕ್ಕೆ ಕಾಡ್ಗೆ ಹೋಗ್ಬೇಕು, ಕಾಡಿಗೆ ತಾನೇ ಹೋಗ್ಬೇಕು. ಕಾನೂನ ಕೈ ತಗೊಂಡು ಪೊಲೀಸ್ ಸ್ಟೇಷನ್ ಎಲ್ಲ ಕಾಂಗ್ರೆಸ್ ಆಫೀಸ್ ಮಾಡಿದಿರಲ್ಲ ಈ ಅಧಿಕಾರಿಗಳು. ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿರ್ತಾರ, IO, ಅವ್ರಿಗೆ ಕಮಿಷನರ್ ಡೈರೆಕ್ಷನ್ ಕೊಡಂಗಿಲ್ಲ, DG ಡೈರೆಕ್ಷನ್ ಕೊಡಂಗಿಲ್ಲ. ಯಾರು IO ಇರ್ತಾರೆ ಪೊಲೀಸ್ ಇಲಾಖೆಯಲ್ಲಿ, ಅವ್ರಿಗೆ ಪೂರ್ತಿ ಅಧಿಕಾರ ಇದೆ. ಇಲ್ಲೇನೂ ಇಲ್ಲ, ಫೋನ್ ಮೇಲೆ ನಡೀತಾ ಇದೆಯಲ್ಲ. ಇಂಥ ದುರುಳ ಕಾಂಗ್ರೆಸ್ ಒಂದ್ ರೀತಿ ಮಾನವ ಹಕ್ಕುಗಳನ್ನ ವೈಲೇಟ್ ಮಾಡಿದ್ದಾರೆ. ಊಟ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ದರ 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 ಅಂತ ಹೇಳ್ಕೊಂಡು ಹೋಗೋದು ಟಿವಿಯಲ್ಲೆಲ್ಲ ತಾವು ತೋರಿಸಿದ್ದೀರ. ಇದು ನ್ಯಾಯನಾ? ತಪ್ಪು ಮಾಡಿದ್ರೆ ಕಾನೂನು ಶಿಕ್ಷೆ ಇದ್ದಾರೆ ಕೋರ್ಟ್ ಕೊಡಕ್ಕೆ. ಹೂ ಆರ್ ಯು ಕಾಂಗ್ರೆಸ್ ಪೀಪಲ್?